ಡಾರ್ಕ್ ನಂದಂದ್ರೆ ನಾನು ಇಲ್ಲಿ ಇನ್ನೂ ಪ್ರಾಬ್ಲಮ್ ಏನಂದರೆ ಹೆಬ್ಬಾವು. ಇಲ್ಲಿ ನೋಡಿ ಈಗ ಬಾಹುಲಿ, ನಾನು ಬಾಹುಬಲಿ, ನೀನು ಬಾಹುಲಿ, ನಾನು ಬಾಹುಬಲಿ. ಗಾಯ್ಸ್ ಇದ್ರ ಜೊತೆ ಮಜಾ ತಗೊತ ಇದ್ದೀನಿ ನಾನು ಟೆನ್ಷನ್ಗೆ. ಇಲ್ಲ ಅಂದರೆ ನಾನು ಗಾಬರಿಯಾಗಿ ಏನೋ ಒಂದು ಮಾಡ್ಕೊತೀನಿ ಅದಕ್ಕೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡಾರ್ಕ್ ಹಂಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮಾಡ್ತಿರೋ ಈ ವಿಡಿಯೋಗಂತೂ ಬಿಗ್ಗೆಸ್ಟ್ ಟಾಸ್ಕು. ಮತ್ತು ನನಗೂ ನನ್ನ ಈ ಟೀಮ್ ಮೇಟ್ಸ್ಗೆ ಅಲ್ಲಿ ಹೋಗ್ತಾ ಇದ್ದಾರೆ, ಅವ್ರು ಮೆಟ್ಲಿಂದ ಹೋಗ್ತಾ ಇದ್ದಾರೆ, ನಾನು ಈ ಕಡೆ ಸೈಡಿಂದ ಹೋಗ್ತಾ ಇದ್ದೀನಿ. ಬಿಕಾಸ್ ನಾನು ಶೂ ಹಾಕಿದ್ದೀನಿ. ಶೂ ಯಾಕೆ ಹಾಕಿದ್ದೀನಿ ಅಂದರೆ, ಸೊ ಅದು ದೇವಸ್ಥಾನ ಒಳಗೆ ಚಪ್ಪಲಿ ಅಲೌಡ್ ಇಲ್ಲ. ಓಕೆ, ನಾನು ಅಲ್ಲಿ ಒಳಗೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಸೊ ನಂಗೆ ಶೂ ಬೇಕೇ ಬೇಕಾಗುತ್ತೆ. ಈ ಬೆಟ್ಟದ ಮೇಲೆ ಹತ್ಬೇಕಾದ್ರೆ ಇಲ್ಲ, ಸ್ಲಿಪ್ ಆಗುತ್ತೆ. ಸೊ ಅದರಿಂದ ನಾನು ಸೈಡಿಂದ ಹೋಗ್ತಾ ಇದ್ದೀನಿ. ನನಗೆ ಮತ್ತು ನನ್ನ ಟೀಮ್ ಮೇಟ್ಸ್ಗೆ ತುಂಬ ಅಂದರೆ ತುಂಬ ಚಾಲೆಂಜ್. ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ ಈ ಕಡೆ, ಅಲ್ಲಿ ತುಂಬ ಅಂದರೆ ತುಂಬ ದೊಡ್ಡ ಗುಹೆ ಇದೆ. ಇವತ್ತು ನಾವು ಬಂದಿರೋದು ಮಂಡ್ಯ ಸೈಡು. ಓಕೆನಾ, ಲಾಸ್ಟ್ ವೀಡಿಯೋಸಲ್ಲೆಲ್ಲ ನೋಡಿದ್ದೀರ, ಮಸ್ತಾಗಿತ್ತು, ಕ್ರೇಜಿ ಆಗಿತ್ತು. ಇದು ಡಬಲ್ ಕ್ರೇಜಿ ಆಗಿರುತ್ತೆ, ಪ್ಲಸ್ ತುಂಬ ಭಯಾನಕ ಆಗಿರುತ್ತೆ. ನಂಗೆ ಅದೇ ಭಯ ಆಗ್ತೈತೆ, ಏನಾಗುತ್ತೋ ಗೊತ್ತಿಲ್ಲ. ಇವಾಗ ನಾನು ಹಿಂಗೆ ಟ್ರಾಕ್ ಮಾಡ್ಕೊಂಡು ಹೋಗ್ಬೇಕು. ತುಂಬ ಅದ್ರ ಫಾಸ್ಟಾಗಿ ನಾನು ಅವ್ರಿಗಿಂತ ಫಸ್ಟಾಗಿ ಹತ್ಕೊಂಡು ಬಂದಿದ್ದೀನಿ. ತುಂಬ ಅಂದರೆ ತುಂಬ ಟಯರ್ಡ್. ಇವಾಗ ನೋಡಿ ಈ ಸಂಧಿ ಪಂದಿಯಲ್ಲೆಲ್ಲ ಹೋಗ್ತೀನಿ. ಬಂಡ್ರೋ ಬೇಗ ಅಲ್ಲೇ ಇದು. ಗಾಯ್ಸ್, ಇಷ್ಟೊತ್ತು ಹುಡ್ಕಿದ್ಮೇಲೆ ಈ ಮರದ ಸಂದಿಯಲ್ಲಿ ಕಾಣಿಸ್ತಾ ಇದೆ ನನಗೆ. ನಿಮಗೂ ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ನೋಡಿ. ಇವಾಗ ಅದೇ ನನ್ನ ನೇಮು. ಬಟ್ ಅಲ್ಲಿಗೆ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು 100% ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ಗೊತ್ತು ನನ್ನ ವೀಡಿಯೋಸಲ್ಲಿ ನಾನು ಎಷ್ಟು ಎಫರ್ಟ್ ಆಗ್ತೀನಿ ಅಂತ. ಆದರೆ ನನಗೆ ಏನು ಬ್ಯಾಡ್ ಲಕ್ ಅಂದರೆ ಸಪೋರ್ಟ್ ಸಿಗೋದೇ ಇಲ್ಲ. ಅದೇ ಒಂದು ಬೇಜಾರು. ಸಪೋರ್ಟ್ ಏನು ನಂದು, ನಾನು ಕೆಲಸ ಮಾಡ್ಕೊಂಡಾದರೆ ಒಂದೇ ಸಪೋರ್ಟ್ ಬಂದೇ ಬರುತ್ತೆ. ಈಗಲೇ ಒಂದು ಚಾನಲ್ ನಾನು ಶಟ್ ಡೌನ್ ಮಾಡಿ ಸೈಡಿಗೆ ಹಾಕಿದ್ದೀನಿ. ಇದೇನಿಲ್ಲ, ಇದಿಲ್ಲ ಅಂದರೆ ಇನ್ನೊಂದು 0 ಸ್ಟಾರ್ಟ್ ಮಾಡೋಕೆ ನಾನು ಆಲ್ವೇಸ್ ರೆಡಿ. ನೋಡಿ ಇಲ್ಲಿ ಕಷ್ಟ ಸೌಂಡ್ ನೋಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಗಾಯ್ಸ್ ಸೈದಾ ಒಂದು ನಿಮಿಷ ಫೋನ್ ಮಾಡಿ ಅವ್ನಿಗೆ ಹೇಳ್ತೀನಿ. ಯಾಕಂದರೆ ಒಬ್ಬನೇ ಹೋಗೋದು ತುಂಬ ರಿಸ್ಕ್. ಅದಕ್ಕೆ ನಾನು ಎಷ್ಟೊತ್ತು ಹುಡುಕಿ ಅಲ್ಲಿ ಕೆಳಗಿಂದ ಬಂದು ಎಷ್ಟು ಕಷ್ಟಪಟ್ಟು ಬಂದಿದ್ದೇನೆ ಅಂದರೆ ನಂಗೆ ಅಷ್ಟೇ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ಹಿಂದೆ ಮಾತ್ರ ಸೈಕು ಗುಹೆ ಇದೆ, ಅದರೊಳಗೆ ಹೋಗೋಕೆ ಒಬ್ಬನಿಗೆ ಭಯ. ಯಾಕಂದರೆ ಅಲ್ಲಿ ನಮ್ಮ ಟೀಮೇಟ್ಸ್ ಅಲ್ಲೇ ಸುಸ್ತಾಗಿದ್ದಾರೆ. ಆದರೆ ನಾನು ಬಿಡೋಲ್ಲ, ಗೊತ್ತಲ್ಲ. ನಾನು ಇವಾಗ ಹೋಗಿ ಅದನ್ನು ಫುಲ್ ಎಕ್ಸ್ಪ್ಲೋರ್ ಮಾಡಿ ತೋರಿಸೋದು. ಇದ್ರ ಪಕ್ಕ ಅಲ್ಲೊಂದು ಗುಹೆ ಇದೆ, ಅಲ್ಲೊಂದಿದೆ, ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಆದರೆ ಅಲ್ಲಿಗೋಗಿ ಕಿವಿ ಭಯ ಆಗ್ತೈತಿ. ಅಬ್ಬಾ ನನಗೇನು ಭಯ ಇಲ್ಲ ಗಾಯ್ಸ್ ಇದರಲ್ಲಿ. ನೋಡಿ ಕಲ್ಲು ಗಾಯ್ಸ್, ಕಲ್ಲಿಗೆ ಹೆವಿ ಭಯ ಪಟ್ಟೆ ನಾನು. ಯಾಕಂದರೆ ಹೆಬ್ಬಾವು ಇದಾವಂತ ಕ್ಲಿಯರ್ ಎಂಟು ಕೊಟ್ಟಿದ್ದಾರೆ ನನಗೆ. ಸೊ ಆಮೇಲೆ ಏನಾದರೂ ಹೆಬ್ಬಾವು ಕಚ್ಚಾದೆ ನುಂಬ್ಕೊಂಬಿಡುತ್ತೆ ಅದು ಸೀದಾ. ನಿಮಗೆಲ್ಲ ಗೊತ್ತಿರೋದೆ. ನೋಡಿ ಮಸ್ತ್ ಗಾಯ್ಸ್, ಇಲ್ಲಿ ನೋಡ್ತಾ ಇದ್ದೀರಾ ಹೆಂಗಿದೆ ಇದು ನೆಕ್ಸ್ಟ್ ಲೆವೆಲ್. ನಾನು ಲಾಸ್ಟ್ ವೀಡಿಯೋ ನೋಡಿದ್ನಲ್ಲ, ಲಾಸ್ಟು ಅದು ತುಂಬ ಉದ್ದ ಇತ್ತು. ಇದು ಹೆಂಗಿದೆ ಅಂದರೆ ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ಟು ಹಿಂಗೆ ಮೇಲೆ ಇದೆ. ಮಸ್ತ್ ಅಲ್ಲ ನೋಡಿ. ಎಷ್ಟೊತ್ತು ಹುಡುಕಿದ್ದಕ್ಕೂ ನೋಡಿ ಹೆಂಗಿದೆ. ಅಬ್ಬಾ ನನಗೆ ಒಂದು ಸಾರ್ಥಕ. ಹೆಬ್ಬಾವಿಲ್ಲ ಅಂದರೆ ಸಾಕು ಗುರು. ಯಾಕಂದರೆ ಒಬ್ಬನೇ ಬೇರೆ ಬಂದಿದ್ದಾನೆ. ಅದಕ್ಕೆ ಇಲ್ಲಿ ನೋಡಿ ಡೌನ್ ಬಿದ್ದರೆ ಸೀದಾ ಒಳಗೇನು ಕೆಳಗೆ. ಅಬ್ಬಾ ಓಯ್ ದೇವಡ. ಈ ಗುಹೆಗೆ ಬಂದಾಗಿಂದ ಒಂದು ಸ್ವಲ್ಪ ಡಿಫ್ರೆಂಟ್ ಸಭ್ಯ. ಅದು ನನಗೆ ಕೇಳಿಸ್ತೈತೆ ಇಲ್ಲ ಬೇರೆ ಏನೋ ಇದೆಯಾ ಅಂತ ಗೊತ್ತಾಗ್ತಿಲ್ಲ. ನನ್ನ ಟೆನ್ಷನ್ಗೆ ಹೆವಿ ಶೆಕೆ. ಇನ್ನೂ ಈ ಕಡೆನೂ ಇದೆ, ಮೇಲೇನೂ ಇದೆ. ಯಾವ ಕಡೆ ಹೋಗಲಿ ಅಂತ ಅರ್ಥ ಗಾಯ್ಸ್.
ಗೈಸ್ ದೇರಣ ಗೈಸ್, ಅದು ಬಾವುಲಿನೋ ಏನೋ ಗೊತ್ತಾಯ್ತೀರಾ, ಹಿಂಗೆ ಎಗ್ರುಕೊಂಡು ಹೋಯ್ತು. ನಾನು ಹಿಂಗೆ ಕ್ಯಾಮ್ರಾ ಈ ಕಡೆ ತಿರ್ಸಿದ್ದೆ, ಇಲ್ಲಾಂದ್ರೆ ಮಸ್ತಾಗಿ ಕಾಣಿಸಿರೋದು ಫೋಟೇಜ್. ಗಾಯ್ಸ್ ಹೆವಿ ಅಂದರೆ ಟೆನ್ಷನ್ ಆಗ್ತೈತೆ, ಹಂಗೆ ಭಯನೂ ಆಗ್ತೈತೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಸ್ವಲ್ಪ ಸ್ಲಿಪ್ ಆದರೂ ಆಚೆ ಒಳಗೆ ಹೋಗ್ತೀನಿ. ಇಲ್ಲಿ ನೋಡಿ ಕಾಣಿಸ್ತಾ ಅನ್ಸುತ್ತೆ ಇದರಲ್ಲಿ. ಅಯ್ಯೋ ಗೈಸ್ ಬಾಹುಲಿ ಇಲ್ಲಿ ನೋಡಿ ಗೈಸ್, ಬಾಹುಲಿ. ಹಾಂ ಗೈಸ್, ಈ ಟೈಮಲ್ಲಿ ಹೋದ್ರೆ ಅದು ಕಣ್ಣು ಕಿತ್ಕೊಂಡು ಹೋಗ್ತಂತ. ಹೌದೇ ಇಲ್ಲ ಗೊತ್ತಿಲ್ಲ, ಅದು ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ದೇವ್ರೇ, ಪ್ರಾಬ್ಲಮ್ ಅದೇ ಆಗ್ಬಿಟ್ಟೈತೆ. ಯಾಕೆ ಇದು ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಗೈಸ್? ಕ್ಯಾಮ್ರಾನು ಕ್ಲೀನಾಗಿ ವರ್ಕ್ ಆಗ್ತಿಲ್ಲ ನಾನು. ಇಲ್ಲಿ ನೋಡಿ, ಬಾಹುಲಿ, ನಾನು ಬಾಹುಬಲಿ, ನೀನು ಬಾಹುಲಿ, ನಾನು ಬಾಹುಬಲಿ. ಗಾಯ್ಸ್, ಇದ್ರ ಜೊತೆ ಮಜಾ ತಗೊತಾ ಇದ್ದೀನಿ ನಾನು ಟೆನ್ಷನ್ಗೆ. ಇಲ್ಲಾಂದರೆ ನಾನು ಗಾಬರಿಯಾಗಿ ಏನೋ ಒಂದು ಮಾಡ್ಕೊತೀನಿ. ಅದಕ್ಕೆ ಅದು ಬಾಹುಲಿ, ನಾನು ಬಾಹುಬಲಿ. ಜಿಂಗಿ ಚಿಕ್ಕ ಇದ್ರೊಳಗೆ ಹೋದ್ರೆ ನಾನು ಆಚೆ ಬರಲ್ಲ ಚಕ್ಕ. ನೋಡಿ, ಇದೇನೋ ಇಲ್ಲೇ ಲಾಸ್ಟ್ ಇದೆ, ಅಲ್ಲಿಗೆ ಹೋಗ್ಬೋದು. ನಾನು ಕ್ಯಾಮ್ರಾ ಇಟ್ಕೊಂಡು ಅಲ್ಲಿ ಹೋದರೆ ಆಮೇಲೆ ಏನಾದ್ರು ಅನಾಹುತ ಆದರೆ ನನಗೆ ಯಾಕೆ? ನಾನು ಡಾರ್ಕ್ ನನ್ನ ಮಗ, ಅಲ್ಲಿಗೆ ಹೋಗ್ಬೋದು. ಇದು ಡಾರ್ಕು. ಗಾಯ್ಸ್, ನಾನು ಈ ವಿಡಿಯೋ ಫುಲ್ಲು ಪಾರ್ಟ್ 2 ಆದರೂ ಆಗ್ಬೋದು, ಇಲ್ಲ ಪಾರ್ಟ್ 1 ಮುಗಿಸ್ಬೋದು. ಯಾಕಂದರೆ ತುಂಬ ಈಗಲೇ 40 ನಿಮಿಷ ಫುಟೇಜ್ ಆಗಿದೆ. ನನಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೆ ಹಂಗೆ ಆಗ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊಂದು ರಿಸ್ಕ್ ತೊಗೊತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇಲ್ಲಿ ನೋಡಿ ಹೆಂಗಿದೆ, ಸ್ವಲ್ಪ ಯಾವ ಮಾಡಿದ್ರು ಕೆಳಗೆ ಸೀದಾ ಒಳಗೆ ಹೋಗ್ತೀನಿ ನಾನು. ಇಲ್ಲಿ ನೋಡಿ, ಇದ್ರೊಳಗೆ ಹೋಗ್ಬೇಕು ಅನಿಸ್ತೈತೆ. ಬೇಕಾ ರಿಸ್ಕು? ಹೆಬ್ಬಾವು ಬೇರೆ ಐತೆ ತೂತ್ಗಳಲ್ಲಿ. ಗಾಯ್ಸ್, ನಾನು ಇಲ್ಲಿಗೆ ಬಂದು ಇಷ್ಟೊಂದು ರಿಸ್ಕ್ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ. ಈ ವಿಡಿಯೋ ಮೇಲೆ ನೀವು 100 ಲೈಕ್ಸ್ ಮಾಡಿದ್ರೆ ನಾನು ಈ ಪಾರ್ಟಲ್ಲಿ ಬಂದು 6 ಅವರ್ಸ್ ಕ್ಯಾಂಪಿಂಗ್ ಮಾಡ್ತೀನಿ. 6 ಅವರ್ಸ್, 6 ಗಂಟೆ ಇಲ್ಲೇ ಕ್ಯಾಂಪಿಂಗ್ ಮಾಡ್ತೀನಿ ನಾನು. ಪ್ಲೀಸ್ ನಂಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಬರೀ 100 ಲೈಕ್ಸು, ನಾನೇನು 100K ಕೇಳ್ತಾ ಇಲ್ಲ, ನೀನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಇವಾಗಂತ ನಾನು ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಡೌನಲ್ಲಿ ಹೆಂಗಿದೆ ಅಂತ. ನೋಡಿ, ಡೌನಲ್ಲಿ ಆದಷ್ಟು ಬೇಗ ನನಗೆ 100 ಲೈಕ್ಸು, ಬರೀ 100K ಅಲ್ಲ, ಬರೀ 100 ಲೈಕ್ಸ್ ಅಷ್ಟೇ ಕೇಳ್ತಿರೋದು. ಕಂಪ್ಲೀಟ್ ಮಾಡಿಕೊಡಿ ಪ್ಲೀಸ್. ನಾನು ನೆಕ್ಸ್ಟು ಇಲ್ಲೇ ಬಂದು 6 ಅವರು ಚಾಲೆಂಜ್ ಮಾಡ್ತಾ ಇರ್ತೀನಿ. ನಿಮ್ಗೇನು ಅನಿಸುತ್ತೆ ನನ್ನ ವಿಡಿಯೋ ಮೇಲೆ ಅಭಿಪ್ರಾಯ, ಅದನ್ನು ಕಮೆಂಟ್ ಮಾಡಿ. ಯಾಕಂದರೆ ನೀವು ಕಮೆಂಟ್ ಮಾಡಿದ್ರೆ ನನಗೂ ಸ್ವಲ್ಪ ಪ್ರೋತ್ಸಾಹ ಇರುತ್ತೆ. ಪ್ಲೀಸ್, ಇನ್ನೇನಾದರೂ ಫೀಡ್ಬ್ಯಾಕ್ ಇದ್ರೂ ಕಮೆಂಟ್ ಮಾಡಿ. ಇನ್ನೊಂದು ಸಿಟ್ಟು ಹೇಳ್ತಿದ್ದೀನಿ, 100 ಲೈಕ್ಸ್ ಕಂಪ್ಲೀಟ್ ಮಾಡಿದ್ರೆ ಇಲ್ಲೇ 6 ಅವರ್ ಕ್ಯಾಂಪಿಂಗ್. ಇವಾಗಂತೂ ಬಾಯ್. ಇನ್ನೂ ಪಕ್ಕದಲ್ಲಿ ಒಂದು ಟನಲ್ ಇದೆ, ಅದು ಚೆನ್ನಾಗಿ ಇದೇ ಥರ ಕ್ಯೂರಿಯಾಸಿಟಿ ಆಗಿದ್ದರೆ ಮಾಡ್ತೀನಿ, ಇಲ್ಲಾಂದರೆ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ಬಾಯ್.